ಇಂದು ನಮ್ಮ ಕಲಬುರಗಿ ನಗರದ ಇತಿಹಾದ್ ಚೌಕ್ ಮಾಲ್ಗತ್ತಿ ಕ್ರಾಸ್ನಲ್ಲಿ ಇವತ್ತು ನಮ್ಮ ಇತಿಹಾದ್ ಚೌಕ್ ಸರೌಂಡಿಂಗ್ ಇರುವಂಥ ಸಾರ್ವಜನಿಕ ಎಲ್ಲರೂ ಸೇರಿ ಈ ಉತ್ತರ ಪ್ರದೇಶ ಕಾನ್ಪುರ್ ಜಿಲ್ಲಾದಲ್ಲಿ ಇದು ಏನು ಒಂದು ಐ ಲವ್ ಮೊಹಮ್ಮದ್ ಅನ್ನುವ ಬ್ಯಾನರ್ ಅಳವಡಿಸಿದ್ದಕ್ಕೆ ಅಲ್ಲಿಯ ಸರ್ಕಾರದ ಆದೇಶದ ಮೇರೆಗೆ ಅಲ್ಲಿಯ ಪೊಲೀಸ್ ಪ್ರಶಾಸನ ಆದಂಥ 25 ಯುವಕರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ, FIR ರಿಜಿಸ್ಟರ್ ಮಾಡಿದ್ದಾರೆ. ನಾವು ಈ ಅಲ್ಲಿಯ ಉತ್ತರ ಪ್ರದೇಶದ ಸರ್ಕಾರಕ್ಕೆ ನಾವು ಇಲ್ಲಿಂದ ಒಂದು ಮೆಸೇಜ್ ಕೊಡುವಂಥ ಪ್ರಯತ್ನ ನಾವು ಇಲ್ಲಿಂದ ಮಾಡ್ತಾ ಇದ್ದೇವೆ. ಆ ಪ್ರಯತ್ನ ಏನಪ್ಪ ಅಂತಂದ್ರೆ, ನೀವು ಯಾವ ರೀತಿ ಐ ಲವ್ ಮೊಹಮ್ಮದ್ ಅನ್ನುವ ಆ ಒಂದು ಶಬ್ದದ ಮೇಲೆ, ಆ ಬ್ಯಾನರ್ ಮೇಲೆ ನೀವು ಏನು FIR ಮಾಡಿದ್ದೀರಿ, ಅದು ಅಸಂವಿಧಾನಿಕವಾಗಿ ನೀವು FIR ಮಾಡಿದ್ದೀರಿ. ಅದಕ್ಕೆ ನಮ್ಮ ವಿರೋಧವಿದೆ. ಯಾಕಂತಂದರೆ ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಅದು ಸಂವಿಧಾನ ಹೇಳುತ್ತೆ ಈ ಪ್ರತಿಯೊಂದು ಧರ್ಮದ ಜನಗಳು ತಮ್ಮ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 25 ಪ್ರಕಾರ ಈ ಭಾರತ ದೇಶದ ನೆಲದಲ್ಲಿ ತಮ್ಮ ಸ್ವತಂತ್ರವಾಗಿ ತಮ್ಮ ಆಚರಣೆ ವಿಚಾರಣೆಗಳು ಮಾಡುವಂತೆ ನಮಗೆ ಹಕ್ಕು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮುಖಾಂತರ. ಆದರೆ ಇಲ್ಲಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಯಾಕಂತಂದ್ರೆ ಇಲ್ಲಿ ನೋಡಿ, ನಮ್ಮ ಯುವಕರು ಈ ಕೈಯಲ್ಲಿ ಒಂದು ಐ ಲವ್ ಮೊಹಮ್ಮದ್ ಅಂತ ಇಟ್ಟಿದ್ದಾರೆ. ಇದರಲ್ಲಿ ಏನು ವೈಲೆನ್ಸ್ ಆಗಿದೆ ಹೇಳಿ ನಮಗೆ. ನಾನು ಕೇಳ್ತೀನಿ, ಉತ್ತರ ಪ್ರದೇಶದ ಆ ಯೋಗಿ ಆದಿತ್ಯನಾಥ್ CM ಅವರಿಗೆ ನಾನು ಇಲ್ಲಿಂದ ಗುಲ್ಬರ್ಗ ಇತಿಹಾದ್ ಚೌಕ್ನಿಂದ ಅವರಿಗೆ ಪ್ರಶ್ನೆ ಮಾಡ್ತೀನಿ, ಈ ಬ್ಯಾನರ್ನಲ್ಲಿ ಏನು ವೈಲೆನ್ಸ್ ಆಗಿದೆ? ಐ ಲವ್ ಮೊಹಮ್ಮದ್ ಅಂತ ಇದ್ದೀವಿ. ಏನು ಐ ಲವ್ ಮೊಹಮ್ಮದ್? ನಾವು ಪ್ರೀತಿಸುತ್ತೇವೆ ನಮ್ಮ ಆಕಾ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ಅಂತ ಹೇಳೋದು ತಪ್ಪ? ಇದಕ್ಕೆ ಉತ್ತರ ಕೊಡಬೇಕು UP ಸರ್ಕಾರ. ನಮಗೆ ನೋವು ಉಂಟು ಮಾಡಿದ್ದೀರಾ, ಯಾಕಂದ್ರೆ ಅಸಂವಿಧಾನಿಕವಾಗಿ ನೀವು ಏನು ಕೊಟ್ಟಿದ್ದೀರಿ. ನಮ್ಮ ಯುವಕರ ಮೇಲೆ ನೀವು ಏನು 25 ಜನ ಮೇಲೆ FIR ಮಾಡಿದಿರಿ. ಆ FIR ಅನ್ನು ಇಮಿಡಿಯೇಟ್ ಆಗಿ ಆ FIR ಅನ್ನು ವಿಡ್ರಾಲ್ ಮಾಡಬೇಕು, ಆ FIR ಅನ್ನು ಕ್ಲೋಸ್ ಮಾಡಬೇಕು. ಆ ಯುವಕರು ಅರೆಸ್ಟ್ ಆಗಿದ್ದರೆ ಆ ಯುವಕರನ್ನು ನೀವು ಬಿಡಬೇಕು ಅಂತೇಳಿ ಈ ಇತಿಹಾದ್ ಚೌಕ್ ಗುಲ್ಬರ್ಗಾದಿಂದ ಈ UP ಸರ್ಕಾರಕ್ಕೆ ಹಾಗೂ ಈಗ ಮೆಮೊರಾಂಡಮ್ ಏನು ಕೊಟ್ಟಿದ್ದೀವಿ ನಾವು, ಆ ಮೆಮೊರಾಂಡಮ್ ಕೊಟ್ಟಿರೋದು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ನಾವು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೀವಿ. ಇಲ್ಲಿ ಗುಲ್ಬರ್ಗಾ ಪೊಲೀಸ್ ಇಲಾಖೆ ವತಿಯಿಂದ ನಾವು ನಮ್ಮ ಕಲಬುರಗಿ ಡಿಸಿಯಿಂದ ನಮ್ಮ ದೇಶದ ರಾಷ್ಟ್ರಪತಿ ಆದಂಥವರಿಗೆ ಆ ಮೆಸೇಜನ್ನು ಕೊಟ್ಟಿದ್ದೀವಿ, ಲೆಟರನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಕಾಪಾಡಬೇಕು. ಯಾಕಂತಂದ್ರೆ ಇಲ್ಲಿ ಅಣ್ಣ ಬಸವಣ್ಣನೂ ನೆಲೆದಿದ್ದಾರೆ, ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳೂ ಇದ್ದಾರೆ. ಇಂಥ ಒಂದು ಪವಿತ್ರ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಸಾಯಿ ಎಲ್ಲರೂ ಕೂಡಿ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಬೆಳೆಸಬೇಕು ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಒಂದು ಮನವಿ ಮಾಡುತ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನಿದೆ, ಆ ಸಂವಿಧಾನದ ಅಡಿಯಲ್ಲಿ ನಾವು ನಡಿಬೇಕು. ಯಾಕಂತಂದ್ರೆ ಇವತ್ತು ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ಆ ಪ್ರೊಟೆಸ್ಟ್ ಯಾವ ಅಡಿಯಲ್ಲಿ ಮಾಡಿದ್ದೀವಿ ಅಂದರೆ, ನಮ್ಮ ಇತಿಹಾದ್ ಚೌಕ್ಗೆ ಕನ್ಸೆಂಟ್ ಇರುವಂಥ ಪೊಲೀಸ್ ಠಾಣೆ, ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಅನುಮತಿ ಪಡೆದು ನಾವು ಇಲ್ಲಿ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಕೊಡದ ಹಾಗೆ ಒಂದು ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಇವತ್ತೊಂದು ಪ್ರೊಟೆಸ್ಟ್ ಮಾಡಿದ್ದೇವೆ. ಅದಕ್ಕೆ ನಾನು ನಮ್ಮ ಗುಲ್ಬರ್ಗಾ ಯೂನಿವರ್ಸಿಟಿ ಪೊಲೀಸ್ ಠಾಣೆಯ ಸರ್ಕಲ್ ಆದಂಥ ಸುಶೀಲ್ ಕುಮಾರ್ ಸರ್ಗೂ ನಾನು ಈ ವೇದಿಕೆಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾಕಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ನಮಗೆ ಅನುಮತಿ ಕೊಟ್ಟರು. ನೀವು ಆರ್ಟಿಕಲ್ 19 ಪ್ರಕಾರ ನಿಮ್ಮ ಹಕ್ಕುಗಳಿಗೆ ನೀವು ಹೋರಾಡಕ್ಕೆ ನಮ್ಮ ಅನುಮತಿ ಕೊಟ್ಟಿದ್ದೇವೆ. ಯಾವುದೇ ರೀತಿಯಿಂದ ವೈಲೇಸ್ ಮಾಡತಕ್ಕದ್ದು ಅನ್ನುವಂಥ ನಮಗೆ ಒಂದು ಮನವಿ ಕೊಟ್ಟು, ನಮಗೆ ಒಂದು ನೋಟಿಸ್ ಕೊಟ್ಟು, ಅದರ ಪ್ರಕಾರ ಇವತ್ತು ಇತಿಹಾದ್ ಚೌಕ್ ಮಾಲ್ಗತ್ತಿ ಕ್ರಾಸ್ನಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಧರ್ಮಕ್ಕೆ ಧಕ್ಕೆ ಆಗಲಾಗದ ಹಾಗೆ ನಾವು ಇವತ್ತೊಂದು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಿದ್ದೇವೆ. ಅದಕ್ಕೆ ಇಲ್ಲಿ ಎಷ್ಟು ಜನ ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಸಮಾಜದ ಬಹಳಷ್ಟು ಯುವಕರು ಕೂಡ ಬಂದಿದ್ದಾರೆ. ಎಲ್ಲ ಬಂದಂಥ ಎಲ್ಲ
ಸಾರ್ವಜನಿಕರಿಗೆ, ಯುವಕರಿಗೆ, ನಮ್ಮ ಮುಸ್ಲಿಂ ಕಮ್ಯುನಿಟಿಯ ಎಲ್ಲ ಧರ್ಮಗುರುಗಳಿಗೆ ಈ ಎಲ್ಲರನ್ನು ಈ ಇತಿಹಾದ್ ಚೌಕ್ ನಿಂದ ಅವರಿಗೆಲ್ಲರನ್ನು ಸಲ್ಯೂಟ್ ಮಾಡುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಇದು ಇವತ್ತೇನು ಹೋರಾಟ ಮಾಡಿದ್ದೀವಿ ಸರ್, ನಾವು ಒಂದು ಏರಿಯಾದ ಸಣ್ಣ ಭಾಗದಲ್ಲಿ ನಿಂತು ನಾವು ಒಂದು ಹೋರಾಟ ಮಾಡಿದ್ದೇವೆ, ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಈ ಪ್ರೊಟೆಸ್ಟ್ ನೀವು ಕೇಳಿದಂಥ ಪ್ರಶ್ನೆಯ ಪ್ರಕಾರ ಅವರು ಉತ್ತರ ಪ್ರದೇಶದ ಅಲ್ಲಿಯ ಪೊಲೀಸ್ ಪ್ರಶಾಸನ್, ಅಲ್ಲಿಯ ಸ್ಟೇಟ್ ಗೌರ್ಮೆಂಟ್ ಆದಂಥ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ CM ಸರ್ಕಾರ ಅವರು ಒಂದು ವೇಳೆ ಅವರು ನಮ್ಮ ಯುವಕರ ಮೇಲೆ ಮಾಡಿದಂಥ FIR ಅವರು ಹಿಂದೆ ತಗೊಳ್ಳಿಲ್ಲ ಅಂತಂದರೆ ಗುಲ್ಬರ್ಗಾದ ಪ್ರತಿಯೊಂದು ಗಲ್ಲಿಯಿಂದ ಇವಾಗ ನಿಂತಿದ್ದು ನಾವು ಬರೀ ಒಂದು ಇತಿಹಾದ್ ಚೌಕ್ನಲ್ಲಿ ನಿಂತೀವಿ. ಬರುವಂಥ ದಿನಗಳಲ್ಲಿ ನಮ್ಮ ಗುಲ್ಬರ್ಗಾದ ಪ್ರತಿಯೊಂದು ಬರೀ ಮುಸ್ಲಿಂ ಕಮ್ಯುನಿಟಿ ಅಂತ ಹೇಳೋದಿಲ್ಲ, ಆ ಪ್ರೊಟೆಸ್ಟ್ನಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಧರ್ಮದ ಧರ್ಮಗುರುಗಳು ಮತ್ತು ಎಲ್ಲ ಧರ್ಮದ ಜನಗಳು ಸೇರಿ ನಾವು UP ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ಮಾಡುತ್ತೇವೆ ಅಂತ ಹೇಳಿ ಇಲ್ಲಿಂದ ನಾವು ಆ UP ಗೌರ್ಮೆಂಟ್ಗೆ ಎಚ್ಚರವನ್ನು ಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.